ನಿಮ್ಮ ಮನೆಗಳಲ್ಲೂ ಕೂಡ 3000 4000ಕ್ಕಿಂತ ಹೆಚ್ಚಾಗಿ ಕರೆಂಟ್ ಬಿಲ್ ಬರ್ತಾ ಇದೆಯಾ? ಹಾಗಾದರೆ ಸೋಲಾರ್ ಹಾಕ್ಸ್ಕೋಬೋದು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ನಿಮಗೋಸ್ಕರನೇ ಈ ಒಂದು ವಿಡಿಯೋ. ನಮಸ್ಕಾರ, ನಾನು ನಿಮ್ಮ ದಿನೇಶ. ವೆಲ್ಕಮ್ ಟು ಟೆಕ್ ಬಾಸ್. ಮೊದಲು ನೀವು ಸೋಲಾರ್ ಹಾಕ್ಸ್ಕೋಬೇಕು ಅಂತ ಮೈಂಡಲ್ಲಿ ಬಂದಿದ್ದರೆ ನಿಮ್ಮ ಕರೆಂಟ್ ಬಿಲ್ನು ತೆಗೆದು ನೋಡಿ. ಅದರಲ್ಲಿ ಏನಾದರೂ ನೀವು 500 ಯೂನಿಟ್ಗಿಂತ ಜಾಸ್ತಿಯಾಗಿ ಮತ್ತು 1500 ಯೂನಿಟ್ಗಿಂತ ಒಳಗಡೆ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಚೆಕ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಈಗ 500 ಯೂನಿಟ್ಗಿಂತ ನೀವು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಸೋಲಾರ್ ಹಾಕ್ಸೋದ್ರಲ್ಲಿ ಯೂಸ್ ಇದೆ. 500 ಯೂನಿಟ್ಗಿಂತ ಒಳಗಡೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಸೋಲಾರ್ ಹಾಕ್ಸೋದಕ್ಕಿಂತ ಬೆಸ್ಟ್ ಕರೆಂಟ್ ಬಿಲ್ ಕಟ್ಕೊಂಡು ಹೋಗ್ಬಿಡ್ಬೋದು. ಈಗ ನೀವು ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಚೆಕ್ ಮಾಡಿದ್ದಾಯಿತು. ಮ್ಯಾಕ್ಸಿಮಮ್ ಅದರದ್ದು ಬಿಲ್ ಎಷ್ಟು ಬರ್ಬೋದು? 3800ಕ್ಕಿಂತ ಜಾಸ್ತಿ ಬರ್ಬೋದು. ಈಗ ಅದನ್ನು ನಾವು ಡಿವೈಡ್ ಮಾಡೋಣ. 550 ಯೂನಿಟ್ಗೆ ನಾವು ಸ್ಯಾಂಪಲ್ ತೊಗೊಳ್ಳೋಣ. 550 ಯೂನಿಟನ್ನು ಡಿವೈಡೆಡ್ ಟು 30 ಡೇಸ್ ಅಂತ ಕೊಡೋಣ. ಈಗ ಡಿವೈಡೆಡ್ ಬೈ 30 ಡೇಸ್ ಅಂತ ಕೊಟ್ಟರೆ ನಿಮಗೆ ಬರುವ ಕನ್ಸೆಪ್ಷನ್ ಬಂದುಬಿಟ್ಟು 18 ಯೂನಿಟು 400 ವಾಟ್ಸ್ ಅಂತ ಬಂದಿರುತ್ತೆ. ಮೊದಲು ಈ ವಾಟ್ಸ್ ಅಂದರೆ ಏನು, ಕಿಲೋ ವಾಟ್ಸ್ ಅಂದರೆ ಏನು, ನೀವು ನಿಮ್ಮ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಕ್ಯಾಲ್ಕುಲೇಷನ್ಸ್ ಅಂತ ಆಲ್ರೆಡಿ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಅದ್ರ ಲಿಂಕ್ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಬೋದು. ಈಗ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡಿ. ನಾನು 550 ಯೂನಿಟು ಆಗಿಬಿಟ್ಟು ನನಗೆ 3 ಕಿಲೋವಾಟ್ ಬೇಕಾಗಿದೆ ಅಂತ ಆಗಿಬಿಟ್ಟು ಕ್ಯಾಲ್ಕುಲೇಷನ್ ಕೊಟ್ಟಿದ್ದ ತಕ್ಷಣ ನನಗೆ ಬರುವಂಥ ಅಮೌಂಟು 3803 ರೂಪಾಯಿ ಬರುತ್ತೆ. ಈಗ ಇದು 3800ಕ್ಕಿಂತ ಜಾಸ್ತಿ ಬಿಲ್ ಬರ್ತಾಯಿದೆ. ಈಗ ನಾನು ಹಾಕ್ಸ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ. ಕಿಲೋವಾಟ್ಸ್ ಅಂದರೆ ಏನು? 1 ಕಿಲೋವಾಟ್ ಅಂದರೆ 1000 ವಾಟ್ಸ್ ಯೂಸ್ ಮಾಡೋದು. ನೀವು 1000 ವಾಟ್ಸ್ 1 ಅವರಲ್ಲಿ 1000 ವಾಟ್ಸ್ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಅದು 1 ಕಿಲೋವಾಟ್ ಲೆಕ್ಕ ಬರುತ್ತೆ. ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋ ಕನ್ಸೆಪ್ಷನ್ಸ್ ನೋಡೋಣ. AC ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ 1500 ವಾಟ್ಸು, ಮತ್ತು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 500 ವಾಟ್ಸು, ಫ್ರಿಜ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ 400 ವಾಟ್ಸು, 4 ಲೈಟು ಮತ್ತು 4 ಫ್ಯಾನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 1 ಅವರ್ಗೆ 350 ವಾಟ್ಸ್ ಬರ್ಬೋದು. ವಾಟರ್ ಹೀಟ್ರು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಕಂಟಿನ್ಯೂಸ್ ಆಗಿ 1 ಅವರು 450 ವಾಟ್ಸ್ ಬರ್ಬೋದು. ಇದೆಲ್ಲನೂ ಅಕ್ಯುರಸಿಯಾಗಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಒಂದು 15% ಹಿಂದೆ ಮುಂದೆ ಇರ್ಬೋದು. ಈಗ ಟೋಟಲಾಗಿ ನಮ್ಗೆ ಬೇಕಾಗಿರೋದು 3 ಕಿಲೋವಾಟಲ್ಲಿ ಒಂದು ಸೋಲಾರ್ ಪ್ಯಾನಲ್ ಬೇಕಾಗಿದೆ. ಎಲ್ಲರೂ ಡೈಲಿ 3 ಕಿಲೋವಾಟ್ ತಗೊಳ್ತಾರಾ ಅಂತಂದರೆ ಇಲ್ಲ, ಒಬ್ಬೊಬ್ರಿಗೂ ಒಂದೊಂದು ಥರ ಯೂಸೇಜ್ ಇರುತ್ತೆ. ಈಗ ನಮಗೆ ಬಂದಿರುವಂಥದ್ದು 18 ಕಿಲೋವಾಟ್ಸು 400 ವಾಟ್ಸ್ ಬಂದಿರೋದು. ಇದನ್ನು ನಾವು ಹೇಗೆ ಸೋಲಾರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋನಲ್ಲಿ ನೋಡೋಣ. ಸೋಲಾರಲ್ಲಿ ಬಂದ್ಬಿಟ್ಟು ನಿಮಗೆ 2 ಟೈಪ್ ಇದೆ. ಒಂದು ಆನ್ ಗ್ರೇಡು, ಇನ್ನೊಂದು ಆಫ್ ಗ್ರೇಡ್ ಅಂತ. ಆಫ್ ಗ್ರೇಡ್ ಅಂತ ಅಂದರೆ ಎಲೆಕ್ಟ್ರಿಸಿಟಿಗೂ ನಮಗೂ ಯಾವುದೇ ಸಂಬಂಧ ಇರಲ್ಲ. ಇದು ಸೋಲಾರ್ ಪ್ಯಾನಲ್ಲು, ಇನ್ವರ್ಟರು ಮತ್ತು ಬ್ಯಾಟ್ರಿಯಿಂದ ನಮ್ಮ ಮನೆಗೆ ಕರೆಂಟ್ ಬರೋದು. ಇಷ್ಟೇ ಆಫ್ ಗ್ರೇಡ್ ಇರೋದು. ಇದು ಆಫ್ ಗ್ರೇಡ್ ಬಂದ್ಬಿಟ್ಟು ರೆಕಮೆಂಡಬಲ್ ಇಲ್ಲ. ಯಾಕಂದರೆ ಡೇ ಟೈಮಲ್ಲಿ ನೀವು ಯೂಸ್ ಮಾಡ್ಕೋಬೋದು, ನೈಟ್ ಟೈಮಲ್ಲಿ ಒಂದು 2ರಿಂದ 3 ಅವರ್ ಯೂಸ್ ಮಾಡ್ಬೋದು. ಯಾರೂ ರೆಕಮೆಂಡ್ ಮಾಡಲ್ಲ. ಆನ್ ಗ್ರೇಡ್ ಸೋಲಾರ್ ಸಿಸ್ಟಮ್ ಅಂತಂದರೆ ನಮ್ಮ ಹತ್ರ EB ಕರೆಂಟು ಇರುತ್ತೆ ಮತ್ತು ನಾವು ಸೋಲಾರ್ ಪ್ಯಾನಲಿಂದನೂ ಕರೆಂಟ್ ತಗೊಳ್ತೀವಿ. ಇದೆಂಗೆ ವರ್ಕ್ ಆಗುತ್ತೆ ಅಂದರೆ ಡೇ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಬಿಸಿಲಿಂದ ನಿಮಗೆ ಸೋಲಾರ್ ಪ್ಯಾನಲ್ ಚಾರ್ಜ್ ಆಗಿ ಕರೆಂಟ್ ಯೂಸ್ ಮಾಡ್ಕೋಬೋದು. ನೈಟ್ ಟೈಮಲ್ಲಿ ನೀವು EB ಮೂಲಕ ಕರೆಂಟ್ ಯೂಸ್ ಮಾಡ್ಕೋಬೋದು. ಈಗೇನಾದರೂ ನಿಮಗೆ ಜಾಸ್ತಿ ಸೋಲಾರ್ ಎನರ್ಜಿ ಜನ್ರೇಟ್ ಆಗ್ತಾ ಇದೆ ಅಂದರೆ ಅದನ್ನು ಎಷ್ಟು ಯೂನಿಟ್ ಸೋಲಾರಿಂದ ಜನ್ರೇಟ್ ಮಾಡಿಬಿಟ್ಟು EB ಕೊಡ್ತಾ ಇದ್ದೀರೋ ಅದೇ ಯೂನಿಟ್ನ ನೀವು ತಿರ್ಗಾ ಮನೆಗೆ ಯೂಸ್ ಮಾಡ್ಕೋಬೋದು ಫ್ರೀಯಾಗಿ. ಇಲ್ಲ ನಿಮಗೆ ಸೋಲಾರು ಕಡಿಮೆ ಬಿಸಿಲಿದೆ, ಯಾವುದು ಇದಾಗ್ತಾ ಇಲ್ಲ ಅಂತಂದರೆ ನಿಮಗೆ ರಿಟರ್ನ್ ನಿಮಗೆ ಬಿಲ್ EB ಮೂಲಕ ಯೂಸ್ ಮಾಡಿಬಿಟ್ಟು ಬಿಲ್ ಕಟ್ಟೋ ಥರ ಆಪ್ಷನ್ ಇರುತ್ತೆ. ಇದರಲ್ಲಿ ಬೆಸ್ಟ್ ಯಾವುದು ಅಂತಂದರೆ ಆನ್ ಗ್ರೇಡ್. ಯಾಕಂದರೆ ಆಫ್ ಗ್ರೇಡಲ್ಲಿ ಡೇ ಟೈಮಲ್ಲಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೈಟ್ ಟೈಮಲ್ಲಿ ನಿಮಗೆ ಕೊಟ್ಟಿರೋ ಬ್ಯಾಟ್ರಿಯಲ್ಲಿ ಚಾರ್ಜ್ ಆಗಿಬಿಟ್ಟು ಒಂದು 2ರಿಂದ 3 ಅವರು ಕನ್ಸಿಸ್ಟೆನ್ಸ್ ಆಗಿ ನಾವು ಫಸ್ಟ್ ಹೇಳ್ದಲ್ಲ ಆ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ಆದರೆ ನೈಟ್ ಟೈಮಲ್ಲಿ ಇದನ್ನು 2ರಿಂದ 3 ಅವರ್ ಯೂಸ್ ಮಾಡ್ಬೋದು ಅಷ್ಟೇ. ಇದೇ ಆನ್ ಗ್ರೇಡ್ ಆದರೆ ನಿಮಗೆ ಡೇ ಟೈಮಲ್ಲಿ ಸೋಲಾರಿಂದ ವರ್ಕ್ ಆಗುತ್ತೆ, ನೈಟ್ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಕರೆಂಟಲ್ಲಿ ವರ್ಕ್ ಆಗುತ್ತೆ. ಈಗ ಸೋಲಾರ್ ಪ್ಯಾನಲ್ನ ನಿಮ್ಮ ಯೂಸೇಜಿಗೆ ಬೇಕಾಗಿರೋ ಥರ ಹೇಗೆ ಸೆಲೆಕ್ಟ್ ಮಾಡೋದು? ಈಗ ನಾವು ಆಲ್ರೆಡಿ ಲೆಕ್ಕ ಮಾಡಿ ಇಟ್ಟಿದ್ದೀವಲ್ಲ 18 ಯೂನಿಟ್ ಅಂತ. ಒಂದು ದಿವಸಕ್ಕೆ ನೀವು 18 ಯೂನಿಟ್ ಯೂಸ್ ಮಾಡ್ತಾಯಿದ್ದೀರ ಅಂದರೆ 1 ಕಿಲೋವಾಟ್ ಇರುವಂಥ ಸೋಲಾರ್ ಪ್ಯಾನಲ್ ಸಿಸ್ಟಮ್ನ ನೀವು ತಗೊಂಡ್ರೆ ನಿಮಗೆ ಅದರಲ್ಲಿ 1 ಅವರ್ಗೆ 1 ಯೂನಿಟ್ನ ಕನ್ಸಪ್ಷನ್ ಮಾಡೋಕ್ಕೆ ಆಗುತ್ತೆ.
ಈಗ ನಾವು 2 ಕಿಲೋವಾಟ್ ಹಾಕ್ಸ್ಕೊತಾ ಇದ್ದೀವಿ ಅಂದರೆ 2 ಯೂನಿಟ್ ನೀವು ಅದರಿಂದ ಜನ್ರೇಟ್ ಮಾಡ್ಬೋದು. ಇದು ಮ್ಯಾಕ್ಸಿಮಮ್ ನಾವು 8 ಅವರ್ ಯೂಸ್ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಅಂತ ಲೆಕ್ಕ ಮಾಡಿದ್ರೆ 8 ಅವರಲ್ಲಿ ನಿಮಗೆ 8 ಅವರ್ ಅಂತ ಅಂದರೆ ನಿಮಗೆ ಪೂರ್ತಿ ಸಿಗೋದು ಚಾನ್ಸ್ ಇಲ್ಲ. ನಾವು 5 ಅವರ್ಗೆ ಲೆಕ್ಕ ಮಾಡೋಣ. 5 ಅವರ್ಗೆ ಲೆಕ್ಕ ಮಾಡಿದ್ರೆ ನೀವು ಮ್ಯಾಕ್ಸಿಮಮ್ ಅದರಲ್ಲಿ 10 ಯೂನಿಟ್ ನೀವು ಜನ್ರೇಟ್ ಮಾಡ್ಬೋದು. ಮಿಕ್ಕಿದು 8 ಯೂನಿಟ್ ನಿಮಗೆ EB ಬಿಲ್ಲಿಂದ ನಿಮಗೆ 8 ಯೂನಿಟ್ನ ಜನ್ರೇಟ್ ಮಾಡ್ತಾರೆ. ಈಗ ಫ್ರೀ ಕರೆಂಟ್ ನಮಗೆ 200 ಯೂನಿಟ್ ಕೊಟ್ಟಿದ್ದಾರೆ. ಆ 200 ಯೂನಿಟಲ್ಲಿ ನೀವು ದಿನಕ್ಕೆ 8 ಯೂನಿಟ್ ಅಂತ ಹಾಕಿದ್ರೂ ನಿಮಗೆ ಆ 200 ಯೂನಿಟ್ ಒಳಗಡೆ ನಾವು ಕವರ್ ಮಾಡೋಕ್ಕೆ ಚಾನ್ಸ್ ಇದೆ. ಸೊ ಹಾಗಾಗಿ ನಾವು ಸೋಲಾರ್ ಪ್ಯಾನಲ್ ಹಾಕ್ಸ್ಕೋಬೇಕು ಅಂತ ಅಂದರೆ 2 ಕಿಲೋವಾಟ್ ನಿಮ್ಮ ಮನೆಯಲ್ಲಿ ಎಷ್ಟು ಯೂಸ್ ಆಗ್ತಾಯಿದೆ ಅಂತ ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಮಾಡಿ ಆದಮೇಲೆ ನೀವು ಇದನ್ನು ಚೂಸ್ ಮಾಡಬೇಕಾಗಿದೆ. ನೀವೇನಾದರೂ 2 ಕಿಲೋವಾಟ್ದು ಸೋಲಾರ್ ಪ್ಯಾನಲ್ ಹಾಕ್ಸ್ಕೊತಾ ಇದ್ರೆ ಅಂದರೆ ಈಗ ಪ್ರೆಸೆಂಟ್ ಅದ್ರದ್ದು ಪ್ರೈಸ್ ಎಷ್ಟಿದೆ ಅಂದರೆ 1,75,000ದಿಂದ 2,15,000 ತನಕ ಇದ್ರದ್ದು 2 ಕಿಲೋವಾಟ್ ಸೋಲಾರ್ ಪ್ಯಾನಲ್ದು ಬರುತ್ತೆ. ಇದರಲ್ಲಿ ಯಾವ್ದು ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂತ ಕೇಳಿದ್ರೆ ಮೇಯ್ನಾಗಿ ಇನ್ವರ್ಟರಲ್ಲಿ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಅದು ಆನ್ ಆಫ್ ಸ್ವಿಚ್ಚು ಜಾಸ್ತಿ ಟೈಮ್ ಯೂಸ್ ಆಗುತ್ತೆ. ಜಾಸ್ತಿ ಮೆಕ್ಯಾನಿಕಲ್ ಪಾರ್ಟ್ಸ್ ಅದರಲ್ಲಿ ಇರೋದ್ರಿಂದ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಬರೋದು ಇನ್ವರ್ಟರ್. ಅದು ಮ್ಯಾಕ್ಸಿಮಮ್ ಅಂದ್ರೇನು 10ರಿಂದ 15 ವರ್ಷ ತನಕ ನೀವು ಯಾವುದೇ ನಿಮಗೆ ಪ್ರಾಬ್ಲಮ್ ಬರೋಲ್ಲ. ಸೋಲಾರ್ ಪ್ಯಾನಲ್ದು ಬಂದ್ಬಿಟ್ಟು ನಿಮಗೆ 25ರಿಂದ 30 ವರ್ಷ ತನಕ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಆ ಒಂದು ಇನ್ವರ್ಟರ್ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ, ಅದ್ರದ್ದು ಪ್ರೈಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 15ರಿಂದ 20,000 ಒಳಗಡೆ ನಿಮಗೆ ಮುಗಿದೋಗುತ್ತೆ. ಈಗ ನೀವು ಕರೆಂಟ್ ಬಿಲ್ ಏನಾದರೂ 5 ವರ್ಷ ಕಟ್ತಾ ಇದ್ದೀರಾ ಅಂದರೆ ಅದರದ್ದು ಟೋಟಲ್ ಪ್ರೈಸ್ ಎಷ್ಟು ಬರುತ್ತೆ? 2,28,000 ಬರುತ್ತೆ. ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿರೋ ಆ ಒಂದು ಲೆಕ್ಕನಲ್ಲಿ ನಾನು ಹೇಳ್ತಾ ಇರೋದು 550 ಯೂನಿಟಿಗೆ. ಅದಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 2,28,000 ನೀವು 5 ವರ್ಷಕ್ಕೆ ಬಿಲ್ ಕಟ್ತಾ ಇದ್ದರೆ ಅಷ್ಟು ಬರುತ್ತೆ. ನೀವು ಈ ಒಂದು ಸೋಲಾರ್ ಪ್ಯಾನಲ್ನ ಫಸ್ಟ್ ಟೈಮ್ ಹಾಕ್ಸ್ಕೊಂಡ್ರೆ ಮಾತ್ರ 2,16,000 ತನಕ ಬರ್ಬೋದು. ಇದು ನೀವೇನಾದರೂ 5 ವರ್ಷಕ್ಕಿಂತ ಜಾಸ್ತಿ ಒಂದು 20 ವರ್ಷ ತನಕ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಮೊದಲು ನೀವು ಪೇಮೆಂಟ್ ಮಾಡೋದು 5 ವರ್ಷಕ್ಕೆ ಮಾತ್ರ ನೀವು ಪೇಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡ್ಬಿಟ್ಟು ಈ ಒಂದು ಸೋಲಾರ್ ಪ್ಯಾನಲ್ನ ಹಾಕ್ಸ್ಕೋಬೋದು. ಈ ಒಂದು 5 ವರ್ಷ ನೀವು ಪೇಮೆಂಟ್ ಮಾಡ್ತೀರಾ, ಆ ಟೈಮಲ್ಲಿ ನಿಮಗೇನಾದರೂ EBದು ರೇಟ್ ಬೇಕಾದ್ರೂ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಆದರೆ ನೀವು ಒಂದು ಸತಿ ನೀವು ತಗೊಂಡ್ಬಿಟ್ರೆ ಅದನ್ನು ನೀವು 20ರಿಂದ 25 ವರ್ಷಕ್ಕೆ ಯೂಸ್ ಮಾಡ್ಕೋಬಹುದು. ಈ ಥರ ವೀಡಿಯೋಸ್ಗಾಗಿ ನಮ್ಮ ಟೆಕ್ ಬಾಸ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮಗೆ ಮುಂದೆ ಯಾವ ಥರ ವೀಡಿಯೋಸ್ ಬೇಕಾಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಷ್ಟೇ.